ಕಾರ್ಯಕ್ರಮ, ಅದು ದೀಪ ಪೂಜೆ. ಈ ದೀಪ ಪೂಜೆಯನ್ನು ಯಾಕೆ ಮಾಡೋದು ಅಂತ ಇದೊಂದು ಅರ್ಧ ಗಂಟೆಯ ವಿಷಯ. ತಡ ಆಗಿದ್ದರಿಂದ ಒಂದು 5 ನಿಮಿಷದಲ್ಲಿ ಅದನ್ನು ಮುಗಿಸ್ತೇನೆ. ಪೂಜೆಗೆ ಸಿಗಲು ಸಮಯ ತಗೊಳ್ಬೇಕು. ಒಂದು 5 ನಿಮಿಷದಲ್ಲಿ ಮುಗಿಸಿ ಮತ್ತೆ ಪೂಜೆ ಒಂದು 3/4 ಗಂಟೆಯಷ್ಟು ಪೂಜೆಗೆ ಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ನಾವು ನಿತ್ಯ ದೇವರಿಗೆ ದೀಪ ಬೆಳಗಿಸ್ತೇವೆ. ದೀಪ ಬೆಳಗಿಸಿದ ಮನೆಯಿಲ್ಲ, ಎಲ್ಲ ಮನೆಯಲ್ಲಿ ದೀಪ ಬೆಳಗಿಸ್ತೇವೆ. ದೀಪ ಯಾಕೆ ಬೆಳಗಿಸ್ತಾರೆ ಅಂತ ಮಕ್ಕಳು ಪ್ರಶ್ನೆ ಕೇಳಿದರೆ ನಮ್ಮ ಮಕ್ಕಳಿಗೆ ಹೇಳಿದೆ, ನಮ್ಮ ಅಜ್ಜ ಉಳಿಸಿದ್ರು, ಅಪ್ಪ ಉಳಿಸಿದ್ರು, ಅದು ಕೇಳಲಿಲ್ಲ, ನೀನು ಉಳಿಸುತ್ತೇವೆ. ದೀಪ ಯಾಕೆ ಮನೆಯಲ್ಲಿ ಉಳಿಸುತ್ತೇವೆ ಎಂಬುದು ಮೊದಲು ನನಗೆ ಅರ್ಥ ಆಗಲಿಲ್ಲ. ಇಲ್ಲದಿದ್ದರೆ ಶ್ರೀಗಂಧವನ್ನು ಹೊತ್ತ ಕತ್ತೆಯಂತೆ ಹಿರಿಯರು ಗೊತ್ತಿಲ್ಲದ ಕೆಲಸ